ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಬಡವರ ಪಾಲಿನ ದೇವರು, ರೋಗಿಗಳ ಜೀವ ರಕ್ಷಕ ಮಾರುತಿ ಕಂಪೌಂಡರ್ ಅವರ ನಿಧನಕ್ಕೆ ಸೋನಿ9 ನ್ಯೂಸ್ ಬೀದರ್ ಸುದ್ದಿ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿ ಮೃತರ ಆತ್ಮಕ್ಕೆ ಶಾಂತಿ ಹಾಗೂ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಗಾಂಧಿಗಂಜಿನ ಭೆಂಡ ಟ್ರೇಡರ್ಸ್ನಲ್ಲಿ ದೀಪಾವಳಿ ಅಂಗವಾಗಿ ಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮ. ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯದ 25 ಸ್ಥಾನಗಳಿಗೆ ಎಂಎಲ್ಸಿ ಚುನಾವಣೆ ಘೋಷಣೆ, ನೀತಿ ಸಂಹಿತೆ ಜಾರಿಗೆ ಡಿಸಿ. ರಕ್ಷಣಾ ಇಲಾಖೆ ಉದ್ಯೋಗ ಅವಕಾಶ ಬಳಸಿಕೊಳ್ಳಲು ಕೇಂದ್ರ ಸಚಿವ ಭಗವಂತ್ ಖೂಬಾ ಸಲಹೆ. ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನರ ಜಯಂತಿ ಅಂಗವಾಗಿ ಬೀದರ್ ನಗರದ ಹಳೆ ಪ್ರದೇಶದಲ್ಲಿ ವಹೀದ್ ನೇತೃತ್ವದಲ್ಲಿ ಬಹಿರಂಗ ಸಭೆ, ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಸಮುದಾಯ ಕಾರ್ಯಕ್ರಮದ ಸೌಲಭ್ಯ ವಿತರಣೆ ಕಾರ್ಯಕ್ರಮ ನವೆಂಬರ್ 11ಕ್ಕೆ ಬೀದರ್ನಲ್ಲಿ ಆಯೋಜನೆ. ರಜನೀಶ್ವಾಲೆ. ಬೀದರ್ ದಕ್ಷಿಣ ಕ್ಷೇತ್ರದ ರಂಜುಖೇಣಿಯಲ್ಲಿ ನವೆಂಬರ್ 12ರಂದು ಯುವ ಬ್ರಿಗೇಡ್ ಚಕ್ರವರ್ತಿ ಸೋಲಿಬೆಲೆ ನೇತೃತ್ವದಲ್ಲಿ ಸಮಾವೇಶ. ಬೀದರ್ ಜಿಲ್ಲೆಯ ಬಡವರ ಪಾಲಿನ ಮಾರುತಿ ಕಂಪೌಂಡರ್ ನಿಧನ. ಮಾರುತಿ ಕಂಪೌಂಡರ್ ನಿಧನಕ್ಕೆ ಸೋನಿ9 ನ್ಯೂಸ್ ಬೀದರ್ ವಾಹಿನಿಯ ಬಳಗದಿಂದ ಸಂತಾಪ. ಸುದ್ದಿಯ ವಿವರಗಳು. ಬೀದರ್ ನಗರದ ಗಾಂಧಿಗಂಜಿನ ಬಂಡೆ ಟ್ರೇಡರ್ಸ್ ಅಂಗಡಿಯಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ರಾಜ್ಯ ಖಾತೆ ಸಚಿವ ಭಗವಂತ್ ಖೂಬಾ ಅವರು ಮಾತನಾಡುತ್ತಾ, ಬಂಡೆ ಟ್ರೇಡರ್ಸ್ನವರು ಬೀದರ್ ಜಿಲ್ಲೆಯ ರೈತರ ಅನುಕೂಲಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ಮತ್ತು ರಾಸಾಯನಿಕ ರಸಗೊಬ್ಬರ ಖಾತೆ ರಾಜ್ಯ ಸಚಿವರಾದ ಭಗವಂತ್ ಖೂಬಾ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ರಸಗೊಬ್ಬರಗಳು ಹಾಗೂ ಕೀಟನಾಶಕಗಳು ರೈತರ ಬದುಕಿನಲ್ಲಿ ಜೀವನದ ಆಸ್ತಿಯಾಗಿವೆ ಎಂದರು. ಡಾಕ್ಟರ್ ಗಂಗಾಂಬಿಕೆ ಪಾಟೀಲರು ಮಾತನಾಡುತ್ತಾ, ಮನುಷ್ಯನ ಬದುಕು ಪವಿತ್ರವಾದುದು. ಕತ್ತಲೆಯ ಬದುಕಿನಿಂದ ಬೆಳಕಿನತ್ತ ತರುವುದೇ ದೀಪಾವಳಿಯ ಪವಿತ್ರ ಹಬ್ಬವಾಗಿದೆ ಎಂದರು. ಯುವ ಉದ್ಯಮಿ ಬಸವರಾಜ್ ತನ್ನೂರ್ ಮಾತನಾಡುತ್ತಾ, ಬೆಳೆಯುವುದು ಕಳೆಯುವುದು ಮನುಷ್ಯ ಜೀವನವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಗಾಂಧಿಗಂಜಿನ ಉದ್ಯಮಿಗಳು, ರಾಜಕಾರಣಿಗಳು, ನಾಯಕರು ಇದ್ದರು. ಭಾಗಿಯಾಗ್ತಾ ಇದ್ದಾರೆ ಹಾಗೂ ಎಲ್ಲ ವ್ಯಾಪಾರಸ್ಥರ ಕಷ್ಟ ಸುಖಗಳಲ್ಲಿ ಭಾಗವಹಿಸಿ ಅವರ ಎಲ್ಲರಿಗೂ ಸಹಕಾರಿ ಆಗ್ತಾರ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮವಾಗಿ ಅಂಗವಾಗಿ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬೀದರ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿ ಹಾಗೂ ಇಂಧನ ನವೀಕರಿಸಬಹುದಾದಂಥ ಇಂಧನ ಖಾತೆ ಸಚಿವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಬಂಡೆ ಟ್ರೇಡರ್ಸ್ ಪರವಾಗಿ ಹಾಗೂ ಎಲ್ಲ ವ್ಯಾಪಾರಸ್ಥರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ವ್ಯಾಪಾರಸ್ಥರ ಬಗ್ಗೆ ವಿಶೇಷ ಆಸಕ್ತಿ ಇದೆ ಹಾಗೂ ರೈತರ ಬಗ್ಗೆ ಅಂತ ಹೇಳುತ್ತಿರೋದು ಬಹಳಷ್ಟು ಅವರು ನೋಡ್ತಾ ಇದ್ದೆವು. ಲೋಕಸಭಾ ಸದಸ್ಯರ ಸದಾ ಅಭಿವೃದ್ಧಿ ಬಯಸ್ತಾ ಇದ್ದಾರೆ. ಅವರಿಗೆ ಈ ಎಲ್ಲ ವ್ಯಾಪಾರಸ್ಥರ ಪರವಾಗಿ ಇನ್ನೊಮ್ಮೆ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಅಕ್ಕ ಕೊಂಡು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಬೆಹೆನ್ಜಿ ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ಹಾಗೂ ಬಡವರ ಬಂಧು ಯುವಕರ ಕಣ್ಮಣಿ ಹಾಗೂ ಶ್ರೀಮಂತ ನಾಯಕರನ್ನು ಸನ್ಮಾನ ಮಾಡಿದ್ದಾರೆ. ನೋಡಿ ಸರ್, ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮಾನ್ಯ ಸಚಿವರಿಗೆ ಯುವಕರಾದಂತಹ ಅಂಕುಶ್ ಬಂಡೆ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ತುಂಬ ಹೃದಯದ ಕೋರಿಕೆ. ಅವರು ಸಚಿವರಾಗಿದ್ದು ಅವರಿಗಷ್ಟೇ ಅಲ್ಲ, ಇಡೀ ನಾಡಿಗೆ ಹೆಮ್ಮೆ ತಂದಿದೆ. ಅದಕ್ಕೆ ನಾವು ಗಾಂಧಿಗಂಜಿನ ಪರವಾಗಿ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಕೂಡ ಇಲ್ಲಿ ಸಲ್ಲಿಸುತ್ತೇವೆ. ಬಸವ ಪರಮೇಶ್ವರೀಶ್ವರ
ಬಸವ ಪ್ರಮಥಾದಿದೇವ ಬಸವ ರಕ್ಷಿಸು ಬಸವ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಸಕಲ ಶರಣ ಸಂತ ಕೇವಲ ಮಾಲೀಕನಿಂದನೇ ಈ ಅಡತ ನಡೆಯುವುದಿಲ್ಲ. ಮಾಲೀಕನ ಜೊತೆಯಲ್ಲಿ ರೈತನ ಜೊತೆಯಲ್ಲಿ ಹಮಾಲರ ಜೊತೆಯಲ್ಲಿ ಮುನಿಮುರು ಇಲ್ಲೆಲ್ಲರ ಜೊತೆಯಲ್ಲಿ ಟ್ರಾನ್ಸ್ಪೋರ್ಟರ್ಸು ಇವೆಲ್ಲರ ಒಂದು ಒಬ್ಬರಿಗೊಬ್ಬರನ್ನು ಅವಲಂಬಿತ ಭಾವನೆ ಅನ್ನುವಂಥದ್ದನ್ನು ಇವತ್ತು ನಾವು ನೋಡಲಿಕ್ಕೆ ಕಾಣಿಸ್ತದೆ. ಮತ್ತು ಈ ಒಂದು ಸಾಮೂಹಿಕ ಪ್ರಯತ್ನದಿಂದ ನಮ್ಮೆಲ್ಲರ ವ್ಯವಹಾರಗಳು ಸುಸೂತ್ರವಾಗಿ ನಡೀಲಿಕ್ಕೆ ಅನುಕೂಲವೂ ಕೂಡ ಆಗ್ತದೆ. ಅದರಿಂದ ಎಲ್ಲರ ಏಳಿಗೆ, ಇಂಗ್ಲೀಷ್ದಲ್ಲಿ ಟುಗೆದರ್ ಪ್ರೋಗ್ರೆಸ್ ಅಂತಾರೆ, ಟುಗೆದರ್ ಗ್ರೋ ಅಂತಾರೆ. ಎಲ್ಲರೊಂದಿಗೆ ಎಲ್ಲರ ಏಳಿಗೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸೋದ್ರಿಂದ ಎಲ್ಲರಲ್ಲಿ ಭಾವನೆ ಕೂಡ ಬರ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಪ್ರಾರಂಭವನ್ನು ಮಾಡಬೇಕಾದ್ರೆ ಪೂಜೆ ಮತ್ತು ಮುಹೂರ್ತ ಇವೆಲ್ಲರೊಂದಿಗೆ ನಾವು ಮಾಡೇ ಮಾಡ್ತೀವಿ. ಆ ಒಂದು ಶ್ರದ್ಧೆ ಭಕ್ತಿಯಿಂದ ಕೂಡ ಒಂದು ಹೆಚ್ಚಾಗ್ತದೆ. ಹೀಗಾಗಿ ನಿಮ್ಮೆಲ್ಲರಿಗೆ ಸರ್ಕಾರದ ವತಿಯಿಂದ ಎಲ್ಲ ಸಹಾಯ ಸಹಕಾರ ನಿಮ್ಮ ಜೊತೆಗಿದ್ದೇ ಇರುತ್ತದೆ. ಎಲ್ಲರ ವಿಶ್ವಾಸವನ್ನು ತಗೋಬೇಕಾದ್ರೆ ಎಲ್ಲರಿಗೆ ಮಹತ್ವವನ್ನು ಸಿಗಬೇಕು. ಆ ಮಹತ್ವವನ್ನು ಇಂತಹ ಕಾರ್ಯಗಳಿಂದ ಎಲ್ಲರಿಗೆ ಒಂದು ನೆನಪು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿ ನಿಮ್ಮ ಈ ವರ್ಷದ ಮುಹೂರ್ತದಿಂದ ಎಲ್ಲರಿಗೆ ಒಳ್ಳೆ ರೀತಿಯಲ್ಲಿ ಲಾಭ ಆಗಲಿ, ಎಲ್ಲರ ಬದುಕಿನಲ್ಲಿ ಈ ಒಂದು ವ್ಯಾಪಾರ ಹಸನಾಗಲಿ ಅನ್ನುವಂಥದ್ದನ್ನು ಶುಭ ಕೋರುವುದನ್ನು ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಕೃಷಿ ಕೃತ್ಯ ಕಾಯಕದಿಂದ ತನು ಮನ ಬಳಲಿಸಿ ಬಂದು ದುಡ್ದವರಿಗೆ ಅವ್ರ ಪಾದವ ತೋರಯ್ಯ ಎನಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರು ಬಳಸಿದ್ದು ಏನಂದ್ರೆ ಕೃಷಿ ಕಾಯಕ ಅಂತ. ಆ ನಂತರ ಮತ್ತೆ ಯಾವುದೇ ಕಾಯಕ ಇರಲಿ, ಆ ಕಾಯಕ ತನು ಮನ ಭಾವ ಶುದ್ಧವಾಗಿ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ನಮಗೆ ಬಹಳ ಇದು ಇವತ್ತ ಪೂಜೆ ಮಾಡಲಿಕ್ಕೆ ಯಾಕೆ ಸಂತೋಷ ಆಗ್ತದೆ ಅಂತಂದರೆ, ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾನೆ ಏನಂದರೆ, ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತ. ಅದಕ್ಕೆ ಎಲ್ಲರಿಗೂ ನಮಗೆ ಬದುಕಲಿಕ್ಕೆ ನಾವು ಮುಂದೆ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಕೂಡ ಈ ಒಂದು ದೇಹ ನಮ್ಗೆ ಇರಬೇಕಾಗ್ತದೆ. ಬಸವಣ್ಣನವ್ರು ಹೇಳ್ತಾರೆ, ಪ್ರಸಾದ ಕಾಯ ಕೆಡಿಸಬಾರ್ದು ಅಂತ. ಅಂಥ ಒಂದು ಕಾಯ ನಾವು ಉಳಿಸ್ಕೊಂಡು ನಾವು ಏನಾದರೂ ಕಾರ್ಯ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಏನು ಬೇಕು ಅಂತಂದರೆ ಆಹಾರ ಬೇಕು. ಅದಕ್ಕಿಂತ ಆಹಾರ ಇಡೀ ಜಗತ್ತನ್ನೇ ಬದುಸ್ತಕ್ಕಂಥ ಒಂದು ಆಹಾರದ ಒಂದು ಪೂಜೆ ಇವತ್ತಿಲ್ಲಿ ನಡೀತಾ ಇದೆ. ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಆಹಾರನೇ ನಮಗೆ ಸಂಪತ್ತದ. ಅಂಥ ಒಂದು ಸಂಪತ್ತು ರೈತರೆಲ್ಲ ಕಷ್ಟಪಟ್ಟು ದುಡಿದು ಈ ಒಂದು ಅಂಗಡಿಗೆಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಈ ನೀವೆಲ್ಲರೂ ಕೂಡ ಅಷ್ಟೇ ಒಂದು ಭಕ್ತಿ ಶ್ರದ್ಧೆಯಿಂದ ಎಲ್ಲರಿಗೆ ಅದನ್ನು ಹಂಚ್ತಾ ಇದ್ದೀರಿ. ನಾವು ನೋಡ್ತಾ ಇದ್ದೀವಿ, ಕೊರೋನಾದಲ್ಲಿ ಎಲ್ಲ ಅಂಗಡಿಗಳು ಬಂದಿದ್ದೀವಿ ರೀ, ಆದ್ರೆ ಗಾಂಧಿಗಂಜು ಎಲ್ಲೋ ಕೂಡ ಅಲ್ಲಿ ಓಪನ್ ಇತ್ತು. ಯಾಕಂದ್ರೆ ಇದು ತೆರೆದಿರ್ಲಿಲ್ಲ ಅಂದ್ರೆ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಥ ಒಂದು ಆಹಾರ ಎಲ್ಲರಿಗೂ ಉಣಿಸ್ತಕ್ಕಂಥ ಒಂದು ಪ್ರಸಾದ, ಅಂಥ ಒಂದು ಪ್ರಸಾದ ಎಲ್ಲರಿಗೂ ಹಂಚತಕ್ಕಂಥ ಒಂದು ವ್ಯಾಪಾರ ಇಲ್ಲಿ ನಡೀತಾ ಇದೆ. ಅದಕ್ಕೆ ರೈತರ ಕಷ್ಟಗಳು ದೂರ ಆಗಲಿ, ಈ ಗಾಂಧಿಗಂಜಿನಲ್ಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಜೀವನ ನಡೆಸಲಿ. ಇಲ್ಲಿ ಒಯ್ದಿರ್ತಕ್ಕಂಥ ಆಹಾರ ಎಲ್ಲರ ಮನ ದೇಹ ಎಲ್ಲವೂ ಕೂಡ ತಣಿಲಿ ಅಂತ ತಿಳ್ಕೊಂಡು ಶುಭ ಹಾರೈಸಿ ಈ ಇಲ್ಲಿಂದನೇ ಎಲ್ಲ ಕಡೆ ಎಕಾನಮಿ ಸ್ಪ್ರೆಡ್ ಆಗೋದು. ಈ ಒಂದು ವ್ಯಾಪಾರ ಚೆನ್ನಾಗಿ ನಡೆದಿದ್ರೆ ಎಲ್ಲ ವ್ಯಾಪಾರಗಳು ಚೆನ್ನಾಗಿ ನಡೀತಾವೆ. ಅದಕ್ಕಾಗಿ ಈ ಒಂದು ಇಲ್ಲಿನ ವ್ಯಾಪಾರಸ್ಥರು
ಬೀದರ್ ಮಾರುಕಟ್ಟೆ ಒಂದು ವಿಶೇಷತೆ ಏನಂದ್ರೆ ನಮ್ಮೆಲ್ಲ ಸುತ್ತಮುತ್ತಲಿನ ಮಾರುಕಟ್ಟೆಗಳಕ್ಕಿಂತನೂ ನಮ್ಮ ಮಾರುಕಟ್ಟೆ APMC ಏನು ನಿಯಮಗಳವ, ಆ್ಯಕ್ಟ್ಗಳವ, ಅವನ್ನು ಚಾಚು ತಪ್ಪದೆ 100% ಅಷ್ಟು ಕರೆಕ್ಟಾಗಿ ಪಾಲಿಸ್ಕೊಂಡು ಬಂದಂಥ ಯಾವುದಾದ್ರೂ ಮಾರುಕಟ್ಟೆ ಇದ್ರೆ ಅದು ಗಾಂಧಿಗಂಜ್ ಮಾರುಕಟ್ಟೆ ಅದ. ಹೀಗಾಗಿ ಇಲ್ಲಿ ಎಲ್ಲ ವ್ಯಾಪಾರಸ್ಥರು ರೈತರಿಗೆ ಆದಷ್ಟು ನ್ಯಾಯಯುತವಾದಂಥ ಬೆಲೆಯನ್ನು ಕೊಡ್ತಾ ಒಳ್ಳೆಯ ವ್ಯಾಪಾರ ನಡೆಸ್ಕೊಂಡು ಬಂದಂಥ ಒಂದು ಪರಂಪರೆ, ಒಂದು ಹಿರಿಮೆ ನಮ್ಮ ಒಂದು ವ್ಯಾಪಾರ ಗಾಂಧಿಗಂಜ್ಗಿದೆ. ಇಂಥ ವ್ಯಾಪಾರ ನಮ್ಮ ಸಚಿವರಾದಂತಹ ಭಗವಂತ ಖುಬಾರ್ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರಿಗೆ ಏನೋ ಮತ್ತಷ್ಟು ಸ್ಫೂರ್ತಿಯನ್ನು ತುಂಬಿದ್ದಾರೆ. ಈ ವ್ಯಾಪಾರವನ್ನು ವೃದ್ಧಿಗೊಳಿಸಲಿಕ್ಕೆ ಅವ್ರ ಮುಂದಿನ ದಿನಮಾನಗಳಲ್ಲಿ ಅನೇಕ ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ. ಈಗ ಸಮಯ ಇಲ್ಲ, ಹೇಳೋದು ಬೇಡ. ಅದಕ್ಕಾಗಿ ಅವರಾಗೆ ಈ ಒಂದು ಗಾಂಧಿಗಂಜ್ ವ್ಯಾಪಾರ ಇನ್ನಷ್ಟು, ಈ ಒಂದು ವ್ಯಾಪಾರ ಕೇಂದ್ರ ಇನ್ನಷ್ಟು ಯಾವ ರೀತಿ ಪ್ರಗತಿ ಸಾಧಿಸಬೇಕನ್ನೋದಕ್ಕೆ ಅವರು ಸಹಕರಿಸಲಿ ಅಂತ ಎಲ್ಲರ ಜೊತೆ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಪೂಜೆ ಪ್ರಾರ್ಥನೆಯೊಂದಿಗೆ. ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯದ 25 ಸ್ಥಾನಗಳಿಗೆ MLC ಚುನಾವಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಇದೇ ದಿನಾಂಕ 16ರಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿದೆ ಎಂದು ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಬೀದರ್ ನಗರದ DC ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯದ 25 ಸ್ಥಾನಗಳಿಗೆ MLC ಚುನಾವಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ಇದೇ ದಿನಾಂಕ 16ರಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿದೆ ಎಂದು ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಬೀದರ್ ನಗರದ DC ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮಾತನಾಡುತ್ತಾ ನವೆಂಬರ್ 16ರಿಂದ 23ರವರೆಗೆ ನಾಮಪತ್ರ ಸಲ್ಲಿಕೆ ಅವಕಾಶವಿದೆ. ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಸೇರಿದಂತೆ ವಿಧಾನಸಭೆ, ವಿಧಾನ ಪರಿಷತ್ ಸದಸ್ಯರು ಹಾಗೂ ಲೋಕಸಭಾ ಸದಸ್ಯರು ಮತ ಚಲಾಯಿಸುವ ಹಕ್ಕು ಹೊಂದಿದ್ದಾರೆ ಎಂದರು. ಚುನಾವಣಾ ಆಯೋಗದ ಸುತ್ತೋಲೆಯಂತೆ ತಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಬಂದಿರುವುದು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಆದರೂ ಕೂಡ ವಿಶೇಷವಾಗಿ ಇವತ್ತು ಪ್ರಕಟಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಲೋಕಲ್ ಬಾಡಿ ಕಾನ್ಸ್ಟಿಟ್ಯೂಯೆನ್ಸಿ ಅಡಿನಲ್ಲಿ ಬೀದರ್ನಲ್ಲಿಯೂ ಕೂಡ MLC ಪೋಸ್ಟು ಈಗ ವ್ಯಾಕೆನ್ಸಿ ಆಗಲಿದೆ 5 ಜನವರಿಗೆ. ಅದು 5 ಜನವರಿಗೆ ಮುಕ್ತಾಯ ಆಗುವ ಮುಂಚಿತವಾಗಿ ನಾವು ಇವತ್ತು ನಿನ್ನೆನೇ ಅದು ಘೋಷಣೆ ಆಗಿರುವ ಒಂದು ಆ ಸೀಟನ್ನು ರಿಟರ್ನ್ ಮಾಡಿ ಕಳಿಸ್ಬೇಕು. ಅದಕ್ಕೆ ಚುನಾವಣಾಧಿಕಾರಿಯಾಗಿ ನಾನು ಇರ್ತೀನಿ, ಜಿಲ್ಲಾ ಚುನಾವಣಾಧಿಕಾರಿ ಇರ್ತೀನಿ, ಅದು ಯಾವಾಗಲೂ ಇರ್ತೀವಿ. ಈ ಎಲೆಕ್ಷನ್ಗೆ ರಿಟರ್ನಿಂಗ್ ಆಫೀಸರ್ ಆಗಿ ನಾನು ರಾಮಚಂದ್ರನ್ ರಿಟರ್ನಿಂಗ್ ಆಫೀಸರ್ ಆಗಿಯೂ ಕೂಡ ಈ ಎಲೆಕ್ಷನ್ಗೆ ಇರ್ತೀನಿ. ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಆಗಿ ADC ಅವರು ಇರ್ತಾರೆ, ಶೀಲ್ವಂತ್ ಇರ್ತಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. 29 ಮಾರ್ಚ್ 2021 ಮುಖಾಂತರ ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ನಡೆಯುವ ಬೈನಿಯಲ್ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಗಂಡ ಚುನಾವಣೆ ವೇಳಾಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದರಂತೆ ನಾನು ಓದಿ ತಿಳಿಸ್ತೀನಿ. ನೋಟಿಫಿಕೇಶನ್ ಅಧಿಸೂಚನೆಯನ್ನು ಹೊರಡಿಸುವಂಥ ದಿನಾಂಕ ಮತ್ತು ದಿನ ಏನಂತ ಕೇಳಿದರೆ 16 ನವೆಂಬರ್ ಮಂಗಳವಾರ ದಿವಸದಂದು ನೋಟಿಫಿಕೇಶನ್ ಮಾಡ್ತೀವಿ. ಆ ನೋಟಿಫಿಕೇಶನ್ ಬೆಳಗ್ಗೆ ನಾವು 11 ಗಂಟೆಗೆ ನೋಟಿಫಿಕೇಶನ್ ಮಾಡಿದ ಕ್ಷಣದಿಂದಲೇ ನಾಮಪತ್ರಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಪ್ರಾರಂಭ ಆಗುತ್ತದೆ. ನಾಮಪತ್ರಗಳನ್ನು ಸಲ್ಲಿಸುವಂಥ ಉಮೇದುದಾರರು ಅವರು ಕೊಡಲಿಕ್ಕೆ ನಾವು ತಮ್ಮ ನಾಮಪತ್ರಗಳನ್ನು ಮಂಡಿಸಲಿಕ್ಕೆ ಕೊನೆಯ ದಿನಾಂಕ 23 ನವೆಂಬರ್ ಮಂಗಳವಾರ ದಿವಸ ಇದೆ. 7 ಡೇಸ್ ಅವಕಾಶ ಇದೆ. ಆಮೇಲೆ ನಾಮಪತ್ರಗಳನ್ನು ಪರಿಶೀಲಿಸುವಂಥ ದಿನಾಂಕ ಮತ್ತು ಸಮಯ ಏನಂತ ನಾವು ನೋಡಿದ್ರೆ 24 ನೆಕ್ಸ್ಟ್ ಡೇ ಬುಧವಾರ ದಿವಸ 24 ನವೆಂಬರ್ಗೆ ಇದೆ. ನಾವು ಅದನ್ನು ಸ್ಕ್ರೂಟಿನೈಸ್ ಮಾಡಿ ಯಾವ್ಯಾವ ನಾಮಪತ್ರಗಳು ಉಮೇದುದಾರರು ಯೋಗ್ಯವಾದಂಥ ನಾಮಪತ್ರಗಳನ್ನು ಮಂಡಿಸಿದ್ದಾರೆ ಎನ್ನುವಂಥದ್ದನ್ನು ನಾವು ಘೋಷಣೆ ಮಾಡ್ತೀವಿ. ಅದ ನಂತರ 2 ದಿವಸ ಬಿಟ್ಟು 26 ನವೆಂಬರ್ 2021ವರೆಗೆ ಇದು ಶುಕ್ರವಾರದ ದಿನಾಂಕದಂದು ಬೆಳಗ್ಗೆ ಯಾರಾದರೂ ಯೋಗ್ಯವಾದಂಥ ಕ್ವಾಲಿಫೈಡ್ ಸ್ಕ್ರೂಟಿನಿ ನಂತರ ಕ್ವಾಲಿಫೈ ಆದಂಥ ನಾಮಪತ್ರಗಳ ಉಮೇದುದಾರರು ಹಿಂಪಡೆಯಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅದು 26/11 ದಿನಾಂಕಕ್ಕೆ ಇರ್ತದೆ. 423 ಮತದಾರರು ಸಿದ್ಧಪಡಿಸಲಾಗಿದೆ. ಇವರು ಯಾರ್ಯಾರೆಲ್ಲ ಇರ್ತಾರೆ ಅಂತ ನಾವು ನೋಡಿದ್ರೆ ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ಜಿಲ್ಲೆಯ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಸದಸ್ಯರು ಮತದಾರರಾಗಿರ್ತಾರೆ. ಅವರೊಂದಿಗೆ
ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಸರ್ಕಾರದ ವತಿಯಿಂದ ನಾಮನಿರ್ದೇಶನ ಆಗಿರ್ತಕ್ಕಂಥ ಸದಸ್ಯರು ಕೂಡ ಈ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವಂಥ ಹಕ್ಕನ್ನು ಹೊಂದಿರ್ತಾರೆ ಅನ್ನುವಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛಿಸ್ತೀನಿ. ಇದನ್ನು ಸಿದ್ಧಪಡಿಸಿ ಇದರಲ್ಲಿ ಗಂಡು ಮತದಾರರು ಎಷ್ಟಿದ್ದಾರೆ, ಹೆಣ್ಣು ಮತದಾರರು ಎಷ್ಟಿದ್ದಾರೆ ಮತ್ತು ಯಾವ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಮತದಾರರಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಘೋಷಣೆ ಮಾಡ್ತೀವಿ. ನಿನ್ನೆ ಚುನಾವಣೆ ಘೋಷಣೆ ಆಗಿದೆ, ಆದರೆ ಇದರ ಮಾಹಿತಿಯನ್ನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಇದು 14 ಡಿಸೆಂಬರ್ 3 ದಿವಸದ ನಂತರ ನಾವು ಅದನ್ನು ಮಾಡ್ತೀವಿ. ಅದನ್ನು ಮಾಡಿದ ನಂತರ MCCಯನ್ನು ಎಲ್ಲಿ ಯಾವುದಾದ್ರೂ ರೀಪೋಲ್ ಏನಾದರೂ ಅವಕಾಶಗಳು ಏನಾದರೂ ಇದ್ದರೆ ಅದೆಲ್ಲ ಸಿದ್ಧಪಡಿಸಿ ಮುಗಿಸಿ ಮತ ಎಣಿಕೆಯನ್ನು ಕೂಡ ಮುಗಿಸಿ ಈ ಚುನಾವಣೆಯನ್ನು ಮುಗಿಸುವಂಥ ಕೊನೆಯ ದಿನಾಂಕ ಯಾವುದಂತ ನೋಡಿದರೆ 16 ಡಿಸೆಂಬರ್ ಒಳಗೆ ಈ ಚುನಾವಣೆಯನ್ನು ಮುಕ್ತಾಯಗೊಳಿಸಬೇಕಂತ ಹೇಳಿ ಭಾರತ ಚುನಾವಣಾ ಆಯೋಗ ಮತ್ತು ನಮ್ಮ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ವತಿಯಿಂದ ಒಂದು ಆದೇಶ ಬಂದಿದೆ ಎನ್ನುವಂಥ ಮಾಹಿತಿಯನ್ನು ತಮಗೆಲ್ಲರ ಜೊತೆ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಸಹಯೋಗದಲ್ಲಿ ಇಲ್ಲಿಯ ಗ್ಲೋಬಲ್ ಸೈನಿಕ ಅಕಾಡೆಮಿಯಲ್ಲಿ ನಡೆಯುತ್ತಿರುವ ಸೇವಾ ಪೂರ್ವ ತರಬೇತಿ ಶಿಬಿರಕ್ಕೆ ಸೋಮವಾರ ಭೇಟಿ ನೀಡಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರದ ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಭಗವಂತ ಖೂಬ ಅವರು ಕಲ್ಯಾಣ ಕರ್ನಾಟಕ ಭಾಗದ ಯುವಕರ ರಕ್ಷಣೆ ಇಲಾಖೆಯಲ್ಲಿ ಇರುವ ಅವಕಾಶಗಳನ್ನು ಬಳಸಿಕೊಳ್ಳಬೇಕೆಂದು ಸಲಹೆ ಮಾಡಿದರು. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಸಹಯೋಗದಲ್ಲಿ ಇಲ್ಲಿಯ ಗ್ಲೋಬಲ್ ಸೈನಿಕ ಅಕಾಡೆಮಿಯಲ್ಲಿ ನಡೆಯುತ್ತಿರುವ ಸೇನಾ ಪೂರ್ವ ತರಬೇತಿ ಶಿಬಿರಕ್ಕೆ ಸೋಮವಾರ ಭೇಟಿ ನೀಡಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ಭಾಗದ ಯುವಕರು ರಕ್ಷಣಾ ಇಲಾಖೆಯಲ್ಲಿ ಇರುವ ಅವಕಾಶಗಳನ್ನು ಬಳಸಿಕೊಳ್ಳಬೇಕೆಂದು ಕೇಂದ್ರದ ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಭಗವಂತ ಖೂಬ ಸಲಹೆ ಮಾಡಿದರು. ಸೇನಾ ಪೂರ್ವ ತರಬೇತಿಯಿಂದ ಸೇನೆಯ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಲು ನೆರವಾಗಲಿದೆ. ಶಿಸ್ತು, ಸಮಯ, ಪ್ರಜ್ಞೆಯೊಂದಿಗೆ ಒಳ್ಳೆಯ ಜೀವನ ರೂಪಿಸಿಕೊಳ್ಳಲು ಸಹ ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ 250 ಅಭ್ಯರ್ಥಿಗಳನ್ನು ಸೇನೆಗೆ ಸೇರಿಸುವ ಸಂಕಲ್ಪದೊಂದಿಗೆ ಸೇನಾ ಪೂರ್ವ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯ. ನಿವೃತ್ತ ಕರ್ನಲ್ ಶರಣಪ್ಪ ಸಿಕೆನ್ಪುರ ಅವರ ಶ್ರಮ ಫಲ ಕೊಡಲಿದೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಸೇಡಂ ಅವರು 2025ರ ವೇಳೆಗೆ ಈ ಭಾಗವನ್ನು ಮಾದರಿಯನ್ನಾಗಿ ಮಾಡುವ ದಿಸೆಯಲ್ಲಿ ವಿವಿಧ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದಾರೆ. ಎಲ್ಲ ಕ್ಷೇತ್ರಗಳ ಪ್ರಗತಿಗೂ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ನಿರ್ದೇಶಕ ರೇವಣಸಿದ್ದಪ್ಪ ಜಾಲದೆ ಮಾತನಾಡಿ, ಈ ಭಾಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಗೆ ಸೇರಬೇಕು ಎನ್ನುವುದೇ ಸಂಘದ ಅಪೇಕ್ಷೆಯಾಗಿದೆ ಎಂದು ಹೇಳಿದರು. ಸಂಘದಿಂದ ರಕ್ಷಣೆ, ಕೃಷಿ, ಶಿಕ್ಷಣ, ಮಹಿಳಾ ಸ್ವಾವಲಂಬನೆ, ಯುವಕರ ಸಬಲೀಕರಣ ಸೇರಿ ವಿವಿಧ ಕ್ಷೇತ್ರಗಳಲ್ಲಿ ಹಲವು ಕಾರ್ಯಗಳು ನಡೆದಿದೆ ಎಂದು ತಿಳಿಸಿದರು. ಗ್ಲೋಬಲ್ ಸೈನಿಕ ಅಕಾಡೆಮಿಯ ಅಧ್ಯಕ್ಷ ನಿವೃತ್ತ ಕರ್ನಲ್ ಶರಣಪ್ಪ ಸಿಕೆನ್ಪುರ್ ಮಾತನಾಡಿ, ಸೇನೆಗೆ ಸೇರುವ ಜಿಲ್ಲೆಯ ಅಭ್ಯರ್ಥಿಗಳ ಕನಸು ನನಸಾಗಿಸಲು ನಿವೃತ್ತಿ ನಂತರ ಗ್ಲೋಬಲ್ ಸೈನಿಕ ಅಕಾಡೆಮಿ ಶುರು ಮಾಡಿದ್ದೇನೆ. ಸೇನಾ ಪೂರ್ವ ತರಬೇತಿಯಿಂದ ಈ ಭಾಗದ ಅಧಿಕ ಅಭ್ಯರ್ಥಿಗಳು ಸೇನೆಯ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗುವ ವಿಶ್ವಾಸ ಇದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಶಿಬಿರಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ದೇಶಕ್ಕಾಗಿ ಪ್ರಾಣ ತೆತ್ತ ಯೋಧರ ಗೌರವಾರ್ಥ 2 ನಿಮಿಷಗಳ ಮೌನ ಆಚರಿಸಲಾಯಿತು. ವಿಮಲಾ ಸಿಕೆನ್ಪುರ್, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬು ಅಲಿ, ಗ್ಲೋಬಲ್ ಸೈನಿಕ ಅಕಾಡೆಮಿಯ ನಿರ್ದೇಶಕರಾದ ಡಾಕ್ಟರ್ ರಘು ಕೃಷ್ಣಮೂರ್ತಿ, ಆರ್ಜೆ ಹಿರೇಮಠ, ಸುಮಿತ್ ಸಿಂಧೋಲ್, ಪ್ರಕಾಶ್ ರೊಣ್ಣೆ, ನಾಗರಾಜ್ ಕರ್ಪುರೆ ಇದ್ದರು. ಅಕಾಡೆಮಿ ಪ್ರಾಚಾರ್ಯ ಕಾರ್ಯ ನಿರೂಪಿಸಿದರು. ಶಿಕ್ಷಕ ಬಸವರಾಜ್ ವಂದಿಸಿದರು. ಗೌರವ ಸಮರ್ಪಣೆ. ಇದೀಗ ತಂಡವನ್ನು ಮುನ್ನಡೆಸುತ್ತಿರುವ ತುಕ್ಕಾರೆಡ್ಡಿ ಅವರು ಬಂದು ಗಣ್ಯರಿಂದ ಅನುಮತಿ ಪಡೆದು और पैरामिलिट्री पर्सन ट्रिपल ट्रेनिंग कैंप 200 कैडेट परेड पर परेड शुरू करने की अनुमति चाहता हूं श्रीमान. जय श्रीमान.
ಅವ್ರಿಗೆ ದೇಶದ ಈ ತರ ಭಾಗದ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲಿ ಉತ್ತೀರ್ಣರನ್ನಾಗಿ ಮಾಡುವ ಮಟ್ಟದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಇವರದು ಒಂದು ಉದ್ದೇಶ, ಇವರ ದೂರದೃಷ್ಟಿತ್ವ ಮತ್ತು ಈ ಒಂದು ಸಂಸ್ಥೆಯ ಧ್ಯೇಯ ಉದ್ದೇಶವನ್ನ ನಿಜವಾಗಲೂ ಕರ್ನಲ್ ಶರಣಪ್ಪ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಹಿಂದುಳಿದಂತ ಪ್ರದೇಶ ಅನ್ನುವುದಕ್ಕಿಂತ ಹೆಚ್ಚು ಈ ಭಾಗದ ವಿದ್ಯಾರ್ಥಿಗಳಿಗೆ ಸರಿಯಾದಂತ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ನಾವು ಹೇಳಬೇಕಾಗ್ತದೆ. ಈ ಭಾಗದ ಯುವಕ ಯುವತಿಯರಲ್ಲಿ ಸಾಮರ್ಥ್ಯ ಇಲ್ಲ ಅನ್ನುವಂಥದಕ್ಕಿಂತ ಹೆಚ್ಚಾಗಿ ಈ ಭಾಗದ ಯುವಕ ಯುವಕರಿಗೆ ನಾವು ಅವಕಾಶಗಳನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗ್ತದೆ. ಹೀಗಾಗಿ ಇಂತಹ ಒಂದು ಅವಕಾಶಗಳನ್ನ ಈ ಭಾಗದಲ್ಲಿ ಇವತ್ತು ಸಿಗ್ತಾ ಇದ್ದಾವೆ. ಮತ್ತು ನಮ್ಮ ಕರ್ನಲ್ ಶರಣಪ್ಪ ಅವರು ಬಹಳಷ್ಟು ಈ ಭಾಗದ ಮಕ್ಕಳ ಒಂದು ಕಳಕಳಿಯಿಂದ ದೇಶದ ಒಂದು ಡಿಸಿಪ್ಲಿನ್ ಫೋರ್ಸಸ್ಗಳಲ್ಲಿ ನಮ್ಮ ಮಕ್ಕಳು ಸೇರ್ಪಡೆ ಆಗ್ಬೇಕು, ದೇಶ ಸೇವೆಯನ್ನ ಮಾಡಬೇಕನ್ನುವಂತ ಒಂದು ಕಳಕಳಿಯಿಂದ ಇವತ್ತು ಈ ಸಂಸ್ಥೆ ಇಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಶೂಟಿಂಗ್ ಮತ್ತು ಆರ್ಚರಿ ನೋಡಲ್ ಸೆಂಟರ್ ಆಗ್ಬೇಕಂತಂದು ನಾವು ಖೇಲೋ ಇಂಡಿಯಾ ತಯದಿಂದ ನಾವು ಕಳಿಸಿದ್ದೇವೆ. ಅದರದ್ದು ನಮ್ಮ ಸ್ಪೋರ್ಟ್ಸ್ ಒಂದು ಪ್ರಮೋಟ್ ಮಾಡಬೇಕು ಈ ಸ್ಥಳದಿಂದ. ಯಾಕಂದ್ರೆ ನಮ್ಮ ಇಬ್ಬರು ಮಕ್ಕಳು ನ್ಯಾಷನಲ್ಗೆ ಶಾರ್ಟ್ ಲಿಸ್ಟ್ ಆಗಿದ್ರು. ಶೂಟಿಂಗ್ ಕಾಂಪಿಟೇಷನ್ಸ್ ನಲ್ಲಿ ನಮ್ಮ ಗ್ಲೋಬಲ್ ಸೈನಿಕ್ ಅಕಾಡೆಮಿಯ ಮಕ್ಕಳು 2 ಸಲ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕಂಡಕ್ಟ್ ಮಾಡಿದ್ದ ಶೂಟಿಂಗ್ ಕಾಂಪಿಟೇಷನ್ಸ್ ನಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಇಬ್ಬರು ಸೆಲೆಕ್ಟ್ ಆಗಿ ಶಾರ್ಟ್ ಲಿಸ್ಟ್ ಆಗಿದ್ರು. ನಮ್ಮ ಶೂಟಿಂಗ್ ರೇಂಜ್ಗೆ ಅವರು ಮಾಡರ್ನೈಸ್ ಮಾಡಿದ್ರೆ ಖಂಡಿತವಾಗಿ ನ್ಯಾಷನಲ್ ಹೋಗಿ ಹೋಗ್ತಾರೆ. ಯಾರಿಗೆ ಗೊತ್ತು, ಟುಮಾರೋ ದೇ ಕುಡ್ ರಿಪ್ರೆಸೆಂಟ್ ಇಂಡಿಯಾ ಇನ್ ದ ಒಲಿಂಪಿಕ್ಸ್, ಹಿಂಗೂ ಆಗ್ಬೋದು. ಅವರಂತೂ ಮಾರ್ಕ್ಸ್ ನಿಂದ ಬರ್ತಾ ಇಲ್ಲ. ನಮ್ಮ ಹುಡುಗರು ಇಲ್ಲಿನವರೇ ಹುಡುಗಿಯರು, ದೇ ಕ್ಯಾನ್ ಡೂ ವಂಡರ್ಸ್ ಇಫ್ ದೇ ಆರ್ ಗೈಡೆಡ್ ಪ್ರಾಪರ್ಲಿ. ಅದಕ್ಕೆ ನಮ್ಮ ಶೂಟಿಂಗ್ ರೇಂಜಿಗೆ ಒಂದು ಮಾಡರ್ನೈಸ್ ಮಾಡಿದ್ರೆ ತುಂಬಾ ಅವ್ರಿಗೆ ಉಪಕಾರ ಆಗ್ತದ. ಅದಕ್ಕೆ ಇದೊಂದು ಮಾತು ನಾನು ಕೇಳ್ಕೊಳ್ತೀನಿ. BS ಯಡಿಯೂರಪ್ಪ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. 2000 ನಮ್ಮಲ್ಲಿ ಗೊತ್ತಿದೆ, ನಮ್ಮ ಸ್ವಾತಂತ್ರ್ಯೋತ್ಸವ 2 ಬಾರಿ ಮಾಡ್ತೀವಿ. ಒಂದು 15ನೇ ಆಗಸ್ಟ್, ಇನ್ನೊಂದು ಬಿಟ್ಟರೆ ಸೆಪ್ಟೆಂಬರ್ 17. ಹಾಗಾಗಿ ಸೆಪ್ಟೆಂಬರ್ 17ಕ್ಕೆ ನಾನು ಧ್ವಜಾರೋಹಣ ಮಾಡಕ್ಕೆ ಕಲಬುರಗಿ ಬರ್ತಿದ್ದೀನಿ. ಪಾಟೀಲ್ಜಿಯವರೇ, ಈ ಕಲ್ಯಾಣ ಈ ನಮ್ಮ ಏನಿದೆ ಹೈದರಾಬಾದ್ ಕರ್ನಾಟಕಗೋಸ್ಕರ ಏನ್ ಮಾಡ್ಬೇಕು ಅಂತ ಕೇಳಿದ್ರು BS ಯಡಿಯೂರಪ್ಪ. ಪಾಟೀಲ್ಜಿಯವರು ಒಂದ್ ಮಾತು ಹೇಳಿದ್ರು, ಮೊದಲು ಕಲ್ಯಾಣ ಕರ್ನಾಟಕ ಅಂತ ಈ ಪ್ರದೇಶ ಹೆಸರು ಘೋಷಣೆ ಮಾಡಿ ಬಂದು ಬಿಡು ಅಂತ ಹೇಳಿದ್ರು. ಸೆಪ್ಟೆಂಬರ್ 10ರಂದು ಅವ್ರು ಕಲ್ಯಾಣ ಕರ್ನಾಟಕ 2020ರಲ್ಲಿ ಹೇಳ್ತಾರೆ, ಕಲ್ಯಾಣ ಕರ್ನಾಟಕ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿ ಅಲ್ಲಿ ಗುಲ್ಬರ್ಗ ಬಂದು ಏನಪ್ಪಾ ಧ್ವಜಾರೋಹಣ ಮಾಡಿ, ಜೊತೆಗೆ ಈಗೇನ್ ಕಲಬುರಗಿ ವಿಭಾಗದಲ್ಲಿ ಆದ್ರೆ ಪಾಟೀಲ್ ನೇತೃತ್ವ 8 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸ ಮಾಡೋಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಅಂತಕ್ಕಂಥ ಒಂದು ಸಪರೇಟ್ ಆದಂತ ಒಂದು ಬೋರ್ಡ್ ಅಸ್ತಿತ್ವ ಬಂದು ಅದರ ಚೇರ್ಮನ್ ಮಾಡಿ ಬಸವರಾಜ ಪಾಟೀಲ್ ಸೇಡನ್ನು ಅಧ್ಯಕ್ಷತೆ ಮಾಡಿ ಅವ್ರೇನಪ್ಪ ಅಂದ್ರ ಒಂದಿಷ್ಟು ಅನುದಾನ ಏನಪ್ಪಾ ಅಂದ್ರೆ ಬಸವರಾಜ ಪಾಟೀಲ್ ಕೊಟ್ಟು, ಬಸವರಾಜ ಪಾಟೀಲ್ ಸುಮಾರು 13 ಜನ ಡೈರೆಕ್ಟರ್ ಒಳಗೊಂಡಂತೆ ಒಂದು ಟೀಮ್ ಏನಪ್ಪ ತಯಾರು ಮಾಡಿ ಕೆಲವೊಂದು 4 ಜನ KS ಅಧಿಕಾರಿಗಳನ್ನು ಸುಮಾರು ಒಂದು 8 ಜನ ಸಿಬ್ಬಂದಿ ಏನಪ್ಪ ಅಂದ್ರೆ ಅವ್ರಿಗೆ ಕೊಟ್ಟು ಈ ಕಾರ್ಯವನ್ನು ನೀವು ಮಾಡಿ ಅಂತ ಹೇಳಿ ಅವರಿಗೆ ನಮ್ಮ ಬಸವರಾಜ ಪಾಟೀಲ್ ಸೇಡನ್ನು ವಹಿಸಿದ್ರು. ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನರ ಜಯಂತಿ ಅಂಗವಾಗಿ ಬೀದರ್ ನಗರದ ಹಳೆ ಪ್ರದೇಶದಲ್ಲಿ ಸಾಮಾಜಿಕ ಮುಖಂಡ ವಾಹಿದ್ ಲಖನರ ನೇತೃತ್ವದಲ್ಲಿ ಬಹಿರಂಗ ಸಭೆ ನಡೆಯಿತು. ಈ ಸಭೆಯಲ್ಲಿ ಮೈಸೂರು ಹುಲಿ ಟಿಪ್ಪು ಸುಲ್ತಾನರ ಜಯಂತಿಯನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಸಾಮಾಜಿಕ ಟ್ರಸ್ಟ್ ಅಧ್ಯಕ್ಷರಾದ ವಾಹಿದ್ ಲಖನ್ ಅವರು ಮಾತನಾಡುತ್ತಾ, ಮೈಸೂರು ಹುಲಿವೆಂದು ಖ್ಯಾತ ಪಡೆದ ಟಿಪ್ಪು ಸುಲ್ತಾನರು ಜೀವನದಲ್ಲಿ ಅನೇಕ ಕಷ್ಟದಟ್ಟ ನಷ್ಟಗಳು ಉಂಡಿದ್ದಾರೆ ಎಂದರು. ಹೈದರಾಬಾದ್ ಕರ್ನಾಟಕ ಪತ್ರಿಕೆಯ ಸಂಪಾದಕರಾದ ಮಗ ಯುವ ವಕೀಲರು ಮಾತನಾಡುತ್ತಾ, ಹಜರತ್ ಟಿಪ್ಪು ಸುಲ್ತಾನರು ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನರ ಯೋಗದಾನ ಬಹಳ ಮಹತ್ವವಾಗಿದೆ ಎಂದರು. ಟಿಪ್ಪು ಸುಲ್ತಾನ್ ಸಾಮಾಜಿಕ ಟ್ರಸ್ಟ್ ಪದಾಧಿಕಾರಿಗಳು ಕಾರ್ಯಕರ್ತರು ಇದ್ದರು.
बच्ची बोलो बच्चे बोलो। नाराज हो रहे कहते ये फाउंडर है साहब हमारे साथी। आ जाओ अंदर, आ जाओ सब लोग चेयरों पे आ जाओ। अभी हजरत टिप्पू सुल्तान शहीद रहमतुल्लाह अलैह की याद में और उनके कारनामों को आप लोगों के सामने रखेंगे। आप गौर फरमाइए ताकि आपको ये मालूम हो कि हजरत टिप्पू सुल्तान शहीद रहमतुल्लाह अलैह ने जो कारनाम शेर मशहूर टिप्पू सुल्तान जिंदाबाद, शेर मशहूर टिप्पू सुल्तान जिंदाबाद। अस्सलाम वस्सलाम अलैका या सय्यदुल मुरसलीन। यौम पैदाइश हज़रत फतेह अली खान टिप्पू सुल्तान अलैहिस्सलाम को बड़े जोश खरोश से मनाए जाने 10 नवंबर को हज़रत टिप्पू सुल्तान शहीद रहमतुल्लाह अलैह का यौम पैदाइश का दिन मनाया जा रहा है। हर साल की तरह इस साल भी जो है ना बड़े ही धूमधाम से हम लोग यौम पैदाइश का दिन बना रहे हैं और इस बात का हमें फ़ख्र है कि हज़रत टिप्पू सुल्तान शहीद रहमतुल्लाह अलैह ने इस देश के लिए हमारे लिए जो मिसालें छोड़ गए हैं उनको याद ताज़ा करना बहुत ज़रूरी है। इसलिए हम नौजवानों ने मिलकर जो है ना हर साल जो है ना यौम पैदाइश का दिन बनाते हैं और इस बार भी मनाए हैं। 271वां जन्मदिन है। 18 साल से बना रहे हैं, 18 साल से लगातार हर साल की तरह इस साल भी बना रहे हैं। नहीं, गवर्नमेंट से कोई सेफ्टी नहीं, कुछ नहीं। उल्टा हमको ये जब बीजेपी गवर्नमेंट आ गई जब से जो है ना उल्टा हमको जो है पाबंदियाँ लग गए। तो हम रैली निकालते थे हमेशा और जो है ना हॉस्पिटल में जाके जो है ना रैली की शक्ल में जाकर जो है ना फ्रूट तकसीम करते थे, डिस्ट्रीब्यूट करते थे। इंशाल्लाह आने वाले दिनों में फिर वैसी तरीके से धूमधड़ाके से मनाएंगे। दुनिया में अल्लाह ने बहुत सारों को हुकूमत दी, अच्छों को भी दी और ख़राब है उनको भी दी। लेकिन ख़राब से जो जालिम थे उनसे इंसानों को हमेशा नुकसान हुआ, लेकिन जो अच्छे थे उनसे इंसानों को नफ़ा पहुंचा। एक अरबियन सैयाह यानी टूरिस्ट जब अरबियन सी से यानी बहरे अरब से जो हिंदुस्तान में दाखिल हुआ और जब जैसे ही जुनूबी हिंद की सरहदों में दाखिल हुआ और क्या देखता है कि ये सारे दरख्त झाड़ सब लहला रहे हैं, तो उसने सबसे पहले वहाँ की जनता से ये पूछा कि यहाँ पर किसकी हुक्मरानी है। तो वहाँ के लोगों ने कहा कि यहाँ सल्तनत खुदादार हजरत टिप्पू सुल्तान की हुक्मरानी है। यानी हर इंसान खुश है, हर इंसान प्यार मोहब्बत आपसी भाईचारे का एक ऐसा एग्जाम्पल। ನವೆಂಬರ್ 11ರಂದು ಬೆಳಗ್ಗೆ 10:30ಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ಕಚೇರಿ ಮತ್ತು ಯೋಜನಾ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ನಂತರ ನಗರದ ಬಿವಿ ಭೂಮರೆಡ್ಡಿ ಕಾಲೇಜಿನಲ್ಲಿ ಶ್ರೀ ಕ್ಷೇತ್ರ ಗ್ರಾಮ ಅಭಿವೃದ್ಧಿ ಯೋಜನೆ ಮತ್ತು ಸ್ವಾಗತ ಸಮಿತಿಯ ವತಿಯಿಂದ ಜಿಲ್ಲೆಯಲ್ಲಿ ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಸಮುದಾಯ ಕಾರ್ಯಕ್ರಮದ ಸೌಲಭ್ಯ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನವೆಂಬರ್ 11ರಂದು ಬೆಳಗ್ಗೆ 10:30ಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ಕಚೇರಿ ಮತ್ತು ಯೋಜನಾ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ನಂತರ ನಗರದ ಬಿವಿಬಿ ಭೂಮರೆಡ್ಡಿ ಕಾಲೇಜಿನಲ್ಲಿ ಶ್ರೀ ಕ್ಷೇತ್ರ ಗ್ರಾಮ ಅಭಿವೃದ್ಧಿ ಯೋಜನೆ ಮತ್ತು ಸ್ವಾಗತ ಸಮಿತಿಯ ವತಿಯಿಂದ ಜಿಲ್ಲೆಯಲ್ಲಿ ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಸಮುದಾಯ ಕಾರ್ಯಕ್ರಮದ ಸೌಲಭ್ಯ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪರಮ ಪೂಜ್ಯ ಸ್ವಾಮೀಜಿಗಳು, ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲೆಯ ಗಣ್ಯರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಭಾಗವಹಿಸುತ್ತಿದ್ದಾರೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಯೋಜನಾ ನಿರ್ದೇಶಕರಾದ ಉಮರಬ್ಬ ಅವರು ತಿಳಿಸಿದರು. ಈ
ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ 12 ಕೆರೆಗಳ ಪುನಶ್ಚೇತನ ಕಾಮಗಾರಿಗೆ ಅನುದಾನ, 19 ಶುದ್ಧ ಗಂಗಾ ಘಟಕ ರಚನೆ, 65 ಶಾಲೆಗಳಿಗೆ ಬೆಂಚು ಡೆಸ್ಕ್ ವಿತರಣೆ, 73 ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರ ಅವಧಿಗಣೆ, 3 ಹಿಂದಿ ರುದ್ರಭೂಮಿಗಳ ಪುನಶ್ಚೇತನಕ್ಕೆ ಅನುದಾನ ವಿತರಣೆ, 250 ನಿರ್ಗತಿಕರಿಗೆ ಮಶಾಸನ ವಿತರಣೆ, 260 ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ, ಶಿಷ್ಯವೇತನ, 38 ಹಾಲು ಉತ್ಪಾದಕ ಘಟಕಗಳ ಸ್ಥಾಪನೆ, 250 ನಿರ್ಗತಿಕರಿಗೆ ಮಶಾಸನ ವಿತರಣೆ, 175 ವಿಕಲಚೇತನರಿಗೆ ಜನಮಂಗಲ ಕಾರ್ಯಕ್ರಮದಡಿಯಲ್ಲಿ ಸಲಕರಣ ವಿತರಣೆ, ಜಿಲ್ಲೆಯ ಸ್ವಸಹಾಯ ಸಂಘದ ಸದಸ್ಯರಿಗೆ 5 ಕೋಟಿ ಲಾಭಾಂಶ ವಿತರಣೆ, 17.501ನೇ ಸ್ವಸಹಾಯ ಸಂಘದ ಉದ್ಘಾಟನೆ ಮತ್ತು ದಾಖಲಾತಿ ಹಸ್ತಾಂತರ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಮಂಜುನಾಥ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ನಾಳೆ ವೀರೇಂದ್ರ ಹೆಗ್ಗಡೆಯವರು ಗುರುಜಿಯವರು ಬರ್ತಾ ಇದ್ದಾರೆ ಬೀದರ್ಗೆ. ಮುಂಜಾನೆ 11 ಗಂಟೆಗೆ ಬರ್ತಾ ಇದ್ದಾರೆ. 11 ಗಂಟೆಯಿಂದ 4 ಗಂಟೆವರೆಗೆ ನಮ್ಮ ಜೊತೆ ಇರ್ತಾ ಇದ್ದಾರೆ. ಮತ್ತು ಅವ್ರದ್ದು ಏನೇನು ನಡೀತಾ ಇದೆ, ಅವ್ರದ್ದು ಏನೇನು ಪ್ರಾಜೆಕ್ಟ್ಸ್ ಇದೆ, ಮತ್ತು ಯಾವ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ ಜನಕ್ಕೆ, ಅಂದರೆ ಬರೀ ಧರ್ಮಸ್ಥಳದಲ್ಲೆಲ್ಲ ಇಡೀ ಕರ್ನಾಟಕದಲ್ಲೆಲ್ಲ ಕಡೆ ಮಾಡ್ತಾರೆ. ಮತ್ತು ಅದಕ್ಕೆ ಬೀದರ್ಗೂ ಬರ್ತಾ ಇದ್ದಾರೆ. ಬೀದರ್ಗೆ ಅವರು ಹಿಂದೆ 1972ರಲ್ಲಿ ಬಂದಿದ್ದರು, ಅಂದರೆ ಬರಗಾಲ ಟೈಮಲ್ಲಿ ಬಂದು ಇಲ್ಲೆಲ್ಲ ಹೆಲ್ಪ್ ಮಾಡಿದ್ರು. ಅದಾದಮೇಲೆ 50 ವರ್ಷ ನಂತರ ಇವತ್ತು ಬರ್ತಾ ಇದ್ದಾರೆ, ನಾಳೆ ಬರ್ತಾ ಇದ್ದಾರೆ ಬೀದರ್ಗೆ. ಅದಕ್ಕೆ ಬೀದರ್ದೆಲ್ಲ ಸಮಸ್ತ ಜನರೆಲ್ಲ ಬರಬೇಕು, ಬಂದು ಅವ್ರ ಆಶೀರ್ವಚನ ತೊಗೋಬೇಕಂತೇಳಿ ನನ್ನ ಕಡೆ ಮನವಿ. ಕಳೆದ 6 ವರ್ಷಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೀದರ್ ಜಿಲ್ಲೆಯಲ್ಲಿ ಗ್ರಾಮ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡೋದ್ರ ಮುಖಾಂತರ ಜನರಿಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ. ಪೂಜ್ಯರು ಕಳೆದ 50 ವರ್ಷಗಳ ನಂತರ ಬೀದರ್ ಜಿಲ್ಲೆಯ ಕರ್ಮಭೂಮಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರ ಪಾದಸ್ಪರ್ಶ ಆದ ನಂತರ ಇಲ್ಲಿಯ ಜನರಿಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥ ವ್ಯವಸ್ಥೆಗಳು ಖಂಡಿತ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ದಿಸೆಯಲ್ಲಿ ನಾಳೆ ನಾವು ಬೆಳಿಗ್ಗೆ ಜಿಲ್ಲಾ ಕಚೇರಿಯನ್ನು ಮತ್ತು ತಾಲೂಕು ಕಚೇರಿಗಳ ಉದ್ಘಾಟನೆ ಕಾರ್ಯಕ್ರಮ ಇದೆ. ಅದರ ನಂತರ 11 ಗಂಟೆಗೆ ನಮ್ಮ ಸಾರ್ವಜನಿಕ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ತದನಂತರ ಅವರು ಕಲಬುರಗಿಗೆ ಪ್ರಯಾಣ ಮಾಡಲಿಕ್ಕಿದ್ದಾರೆ. ಇಲ್ಲಿಯ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿಕ್ಕೆ ಬೀದರ್ ಜಿಲ್ಲೆ ಎಲ್ಲ ಜನತೆ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟು ಪೂಜ್ಯರ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅವರ ಮಾರ್ಗದರ್ಶನ, ಅವರ ಆಶೀರ್ವಚನವನ್ನು ನಾವೆಲ್ಲರೂ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹಳಷ್ಟು ಕಾರ್ಯಕ್ರಮಗಳು ಯೋಜನೆಯಲ್ಲಿದೆ. ಸುಮಾರು 60ರಿಂದ 70 ಕಾರ್ಯಕ್ರಮಗಳು ಸಂಸ್ಥೆ ಮುಖಾಂತರ ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಗ್ರಾಮ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಇನ್ನೂ ಹೊಸತಾಗಿ ಈ ಪ್ರದೇಶದಲ್ಲಿ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ, ಕಲ್ಯಾಣ ಕರ್ನಾಟಕಕ್ಕೆ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕೆನ್ನುವಂಥ ನಿರೀಕ್ಷೆ ಪೂಜ್ಯರಲ್ಲಿದೆ. ಆ ನಿರೀಕ್ಷೆ ಪ್ರಕಾರ ಮುಂದಿನ ದಿನಗಳಲ್ಲಿ ಹೊಸ ಕಾರ್ಯಕ್ರಮಗಳು ಅಥವಾ ಇದ್ದ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಸೌಲಭ್ಯಗಳನ್ನು ಈ ಪ್ರದೇಶಕ್ಕೆ ಕೊಡುವಂಥ ಒಂದು ಕೆಲಸವನ್ನು ಪೂಜ್ಯರ ಮುಖಾಂತರ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಬೀದರ್ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯುವ ಬ್ರಿಗೇಡ್ ವತಿಯಿಂದ ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರದ ರಂಜುಳಖೇಣಿ ಗ್ರಾಮದಲ್ಲಿ ನವೆಂಬರ್ 12ರಂದು ಯುವ ಬ್ರಿಗೇಡ್ನ ಸಂಸ್ಥಾಪಕ ಸೋಲಿಬೆಲೆ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಬಯಲಾಗುಣ ಬಲವಾಗುಣ ಎಂಬ ಶೀರ್ಷಿಕೆ ಇಡೀ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಬ್ರಿಗೇಡ್ನ ಬೀದರ್ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ಕೊಳ್ಳೂರ್ ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಯುವ ಬ್ರಿಗೇಡ್ ವತಿಯಿಂದ ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರದ ರಂಜುಳಖೇಣಿ ಗ್ರಾಮದಲ್ಲಿ ನವೆಂಬರ್ 12ರಂದು ಯುವ ಬ್ರಿಗೇಡ್ನ ಸಂಸ್ಥಾಪಕ ಸೋಲಿಬೆಲೆ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಬಯಲಾಗುಣ ಬಲವಾಗುಣ ಎಂಬ ಶೀರ್ಷಿಕೆಯಡಿ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಬ್ರಿಗೇಡ್ನ ಬೀದರ್ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ಕೊಳ್ಳೂರ್ ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬೀದರ್ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಡಿನ ಆಧ್ಯಾತ್ಮಿಕ ಚೇತನ ಜ್ಯೋತಿಯನ್ನು ಪ್ರಕಾಶಗೊಳಿಸಿದ ಸಮಾಜದ ಸರ್ವಾಲಿಗೆ ಎಚ್ಚರದ ಮಾತು ಹೇಳಿದ ನಾಯಕರು ಬರುತ್ತಿದ್ದಾರೆ ಎಂದರು. ರೇವಣಸಿದ್ದಪ್ಪ ಜಾಲದೇವರು ಮಾತನಾಡುತ್ತಾ ಸೋಲಿಬೆಲೆ ಚಕ್ರವರ್ತಿ ಅವರು ನವೆಂಬರ್ 12 ಮತ್ತು 13ರಂದು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಎಂದರು. ಪತ್ರಿಕೆಗೋಷ್ಠಿಯಲ್ಲಿ ಬೀದರ್ ಜಿಲ್ಲೆ ಯುವ ಬ್ರಿಗೇಡ್ನ ಪದಾಧಿಕಾರಿಗಳು ಇದ್ದರು. ನಾವೊಂದು ರಂಜುಳಖೇಣಿ ಗ್ರಾಮದಲ್ಲಿ ಈ ಬಯಲಾಗುಣ ಬಲವಾಗುಣ ಒಂದು ಅಡಿಯಲ್ಲಿ ನಾವು ಕಾರ್ಯಕ್ರಮವನ್ನು ಈ ಒಂದು ರಾಜ್ಯ ಮಟ್ಟದ ಮೊದಲನೇ ಕಾರ್ಯಕ್ರಮ ಇದು. ಅಂದರೆ ಇದು ರಂಜುಳಖೇಣಿಯಿಂದನೇ ಮೊದಲನೇ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಯಾಕಂದರೆ ಸಿಟಿಲಿ ಮೇಲ್ಜಾತಿ ಕೀಳ್ಜಾತಿ ಆ ಒಂದು ಜಾತಿವಾದಿ ಸಿಟಿಗಿಂತ ಹಳ್ಳಿಗಳಲ್ಲೇ ಜಾಸ್ತಿ ಇದೆ. ಹಾಗಾಗಿ ನಾವು ಗ್ರಾಮೀಣ ಭಾಗದಲ್ಲಿ ಈ ಕಾರ್ಯಕ್ರಮಗಳನ್ನು ರಾಜ್ಯದ 30 ಜಿಲ್ಲೆಗಳಲ್ಲೂ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈ ಒಂದು
30 ಜಿಲ್ಲೆಗಳಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ವಿ. ಇದು ಅದರದ ಅಡಿಯಲ್ಲಿ ಮೊದಲನೇ ಕಾರ್ಯಕ್ರಮ ನಾವು ಬೀದರ್ ಜಿಲ್ಲೆಯ ರಂಜೋಲ್ಖೇಣಿ ಗ್ರಾಮದಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದ ಇದು ಹೇಳಬೇಕು ಅಂದರೆ ಕರ್ನಾಟಕದ ಇತಿಹಾಸದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅನೇಕ ಕೆಲಸ ಇದು ಅಪಾರಗಳ ಕೊಡುಗೆಗಳಿವೆ. ಈಗ ಬಸವಣ್ಣರಂತೂ ಕ್ರಾಂತಿನ ಹಾಡಿದರು, ಆಮೇಲೆ ಅಲ್ಲ ಪ್ರಭುಗಳಂತೂ ಕ್ರಾಂತಿ ಹೇಳಿದ್ರು. ಈಗ ದಾಸ ಸಾಹಿತ್ಯಕ್ಕೂ ನಾವು ಬರಬೇಕು ಅಂತಂದರೆ ಕನಕದಾಸರು ಇರ್ಬೋದು, ಪುರಂದರದಾಸರು ಇರ್ಬೋದು. ಈ ಒಂದು ಭಂಡ ಇದು ಅಂತಾರಲ್ಲ, ಇನ್ನು ಭಕ್ತಿಯಲ್ಲೇ 2 ಮಾರ್ಗಗಳು, ಫೇಕ್ ಭಕ್ತಿ ಮತ್ತು ನಿಜವಾದ ಭಕ್ತಿ ಅಂತ. ಇವರಿಬ್ಬರು ಆ ನಿಜವಾದ ಭಕ್ತಿಯನ್ನು ತೋರಿಸ್ಕೊಟ್ಟವ್ರು. ಯಾಕಂದರೆ ಕನಕದಾಸರ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಭಕ್ತಿಯಿಂದಲೇ ಶ್ರೀಕೃಷ್ಣನನ್ನೇ ಹೊಲಿಸ್ಕೊಂಡವರು. ಸೊ ಹಾಗಾಗಿ ಕನಕ ಮತ್ತು ಅಲ್ಲಮ ಅಂತ ನಾವೇನು ಇದನ್ನು ಕಾರ್ಯಕ್ರಮದ ಶೀರ್ಷಿಕೆ ಕೊಟ್ಟು ಕನಕ ಅಲ್ಲಮರಂತೆ ಅಂತ ಬಯಲಾಗೋಣ. ಈಗ ಬಯಲಿನಿಂದಲೇ ಜೀವ, ಬಯಲಿನಿಂದಲೇ ಭಾವ ಅಂತೇಳಿ ಈ ಒಂದು ಮಹಾನ್ ವ್ಯಕ್ತಿಗಳೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬಯಲಾಗೋಣ ಅಂತ, ನಾವು ಬಯಲಾಗಿ ಬಲವಾಗೋಣ ಅಂತ ಎಲ್ಲ ಭಾರತೀಯರು, ಎಲ್ಲ ಜಾತಿ ಮತ್ತು ಎಲ್ಲರೂ ಒಂದೇ. ಆದರಣೀಯ ಖ್ಯಾತ ವಾಗ್ಮಿಯರ್ಥ ಸೂಲಿಬೆಲೆ ಚಕ್ರವರ್ತಿ ಬೀದರ್ ಜಿಲ್ಲೆ ಬರ್ತಾ ಇದ್ದಾರೆ. ನಮ್ಮದೊಂದು ಆಶೆ ಇದೆ, ಈ ಭಾಗದಲ್ಲಿ ನಮ್ಮದೊಂದು ಇತಿಹಾಸ ಇದೆ. ನಾವೆಲ್ಲ ಈ ಕಲ್ಯಾಣ ಕರ್ನಾಟಕದವರು ಎದ್ದರೆ ವೀರಭದ್ರ ಮಲಗಿದರೆ ಕುಂಕಣ ಅಂತಕ್ಕಂಥ ಇತಿಹಾಸ ಇದೆ. ಹಾಗಾಗಿ ಆ ಎಚ್ಚರ ಮಾಡ್ತಕ್ಕಂಥ ಕೆಲಸ ಆದರಣೀಯ ಅನೇಕ ನಮ್ಮ ಶಿಕ್ಷಣ ತಜ್ಞರಿರ್ಬೋದು, ಯುವಕರಿಗೆ ಪ್ರೇರಣಾದಾಯಕಕ್ಕಂಥ ಯುವಶಕ್ತಿಯ ಪ್ರೇರಣೆ ತುಂಬತಕ್ಕಂಥ ಸೂಲಿಬೆಲೆ ಚಕ್ರಿ ಅಂತವ್ರು ಇರ್ಬೋದು. ನಾವು ಕರೆದಾಗೆಲ್ಲ ಅವರು ಬೀದರ್ಗೆ ಬಂದು ನಮ್ಮ ಮಾತೆಗಿರ್ಬೋದು, ಯುವಕರಿಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಂಥ ಅನೇಕ ಜನಜಾಗೃತಿ ಕಾರ್ಯಗಳು 10-12 ವರ್ಷ ನಡೀತಾ ಇದೆ. ಸೊ ಇವತ್ತು 2 ದಿನ ಸಮಯ ಕೊಟ್ಟಿದ್ದಾರೆ ನಮ್ಮ ಬೀದರ್. ಒಂದು 12ನೇ ತಾರೀಕು ಯುವ ಬ್ರಿಗೇಡ್ ಸಂಬಂಧಪಟ್ಟಂಥ ವಿಶೇಷ ಕಾರ್ಯಕ್ರಮ, 13ನೇ ತಾರೀಕು ಕೂಡ ಅವ್ರು ಇರ್ತಾರೆ. ಅವರು 13ನೇ ತಾರೀಕು ಮುಂಜಾನೆ 9:30ಕ್ಕೆ ನಮ್ಮ ಮಕ್ಕಳನ್ನು ಏಕಾಗ್ರತೆಗೆ ಒಯ್ತಕ್ಕಂಥ ಸರಸ್ವತಿ ಪ್ರಾರ್ಥನೆ ಇರುತ್ತೆ ಆ ಶಾಲೆಯಲ್ಲಿ. ಆ ಸರಸ್ವತಿ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ. ತಮ್ಮ ಜೀವನಮಾನದುದ್ದಕ್ಕೂ ಬಡವರ ಬಗ್ಗೆ ನಿರ್ಗತಿಕ ಕುಟುಂಬದ ರೋಗಿಗಳ ಉಪಚಾರ ಮಾಡಿದ ನಿಜವಾದ ಓರ್ವ ಸಮಾಜ ಸೇವಕರಾದ 84 ವರ್ಷದ ಮಾರುತಿ ಕಂಪೌಂಡರ್ ಅವರು ನವೆಂಬರ್ 10ರಂದು ಬೆಳಿಗ್ಗೆ ಹೈದರಾಬಾದ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ತಮ್ಮ ಜೀವಮಾನದುದ್ದಕ್ಕೂ ಬಡಬಗ್ಗರ ನಿರ್ಗತಿಕ ಕುಟುಂಬದ ರೋಗಿಗಳ ಉಪಚಾರ ಮಾಡಿದ ನಿಜವಾದ ಓರ್ವ ಸಮಾಜ ಸೇವಕ ಮಾರುತಿ ಕಂಪೌಂಡರ್ 84 ಬುಧವಾರ ಬೆಳಿಗ್ಗೆ ಹೈದರಾಬಾದ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಬಡವರ ಪಾಲಿನ ದೇವತಾ ಮನುಷ್ಯ, ಬಡ ರೋಗಿಗಳ ಪಾಲಿಗಂತೂ ಸಾಕ್ಷಾತ್ ದೈವ ಸ್ವರೂಪಿಯಾಗಿದ್ದು ಸರಳತೆ, ಸೌಜನ್ಯತೆ ಸದಾ ಹಸನ್ಮುಖದಲ್ಲಿರುವ ಅವರು ಬೀದರ್ ಜಿಲ್ಲೆಯ ಸಾವಿರಾರು ಬಡ ರೋಗಿಗಳ ಆಶಾಕಿರಣವಾಗಿದ್ದರು. ಜೀವನದುದ್ದಕ್ಕೂ ಕಿಂಚಿತ್ ಅಹಂ ಇಲ್ಲದೆ ಸರಳತೆಯನ್ನೇ ಮೈಗೂಡಿಸಿಕೊಂಡು ಆದರ್ಶ ಬದುಕು ಬದುಕಿದ್ದಾರೆ. ಅವರ ಪತ್ನಿ ಹಾಗೂ ಓರ್ವ ಪುತ್ರಿಯನ್ನು ಅಗಲಿದ್ದಾರೆ. ಜೀವಿತ ಅವಧಿಯಲ್ಲಿಯೇ 20 ವರ್ಷಗಳ ಹಿಂದೆಯೇ ತಮ್ಮ ಸಮಯವನ್ನು ಮಾಡಿಟ್ಟಿದ್ದ ಇವರು ತಮ್ಮ ಜಮೀನನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ಇಂತಹ ಸರಳ ವ್ಯಕ್ತಿಯ ನಿಧನಕ್ಕೆ ಹಿರಿಯ ಪತ್ರಕರ್ತರಾದ ಸಿದ್ದರಾಮಯ್ಯ ಸ್ವಾಮಿ, ನಿವೃತ್ತ PSI ಗುರುಸಿದ್ದಪ್ಪ ಅವರು ಶೋಕ ವ್ಯಕ್ತಪಡಿಸಿ ದೇವರು ಮಾರುತಿ ಕಂಪೌಂಡರ್ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.